ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೆಲ್ಲ ಹೊಸದಾಗಿ ಈ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸೊ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ನೋಡ್ರಿ, ಇತ್ತೀಚೆಗೆ ಕೆಇಎ ಕಡೆಯಿಂದ ಮತ್ತೆ ಹಲವು ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಕರೆದಿದ್ದಾರೆ. ಈ ಒಂದು ನೇಮಕಾತಿ ಅಧಿಸೂಚನೆ ಬಗ್ಗೆ ನಾವು ಇದರ ಕ್ವಾಲಿಫಿಕೇಶನ್ ಮತ್ತು ಸಿಲೆಬಸ್ಸು ಸಂಪೂರ್ಣ ವಿವರಣೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೋಡ್ರಿ, ಒಂದು ವೇಳೆ ಒಳ ಮೀಸಲಾತಿ ವಿಚಾರದಿಂದ ಹೊಸ ನೇಮಕಾತಿಗಳಿಗೆ ಏನು ಮಾಡಿದ್ದಾರೆ, ತಡೆ ನೀಡದಿದ್ದರೆ ಇಷ್ಟೊತ್ತಿಗೆ ಈ ಕೆಎ ಕಡೆಯಿಂದ ಎಷ್ಟು ಅಧಿಸೂಚನೆಗಳು ಹೊರಡಿಸಿದ್ರಲ್ಲ, ಎಲ್ಲ ಭರ್ತಿಯಾಗಿ ಅರ್ಜಿಯನ್ನು ಕೂಡ ಪ್ರಾರಂಭ ಆಗ್ತಿದ್ವು ಸ್ನೇಹಿತರೆ. ಹಾಗಾಗಿ ಈ ಒಂದು ಹುದ್ದೆಗಳ ಸಂಪೂರ್ಣ ವಿವರಣೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೋಡಿ, ಯಾವೆಲ್ಲ ಹುದ್ದೆಗಳಿವೆ, ಇದರ ಕ್ವಾಲಿಫಿಕೇಶನ್ ಏನು, ಎಷ್ಟು ಹುದ್ದೆಗಳಿವೆ ಅನ್ನೋದು ನಾವು ಸಂಪೂರ್ಣ ವಿವರಣೆಯನ್ನು ಇಲ್ಲಿ ನೋಡೋಣ ಸ್ನೇಹಿತರೆ. ನೋಡ್ರಿ, ಯಾವ್ಯಾವ ಹುದ್ದೆಗಳಂತಂದ್ರೆ ನೋಡ್ರಿ, ಈ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇಲ್ಲಿ ಕೂಡ ಹುದ್ದೆಗಳು ಇವೆ. ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಇಲ್ಲಿ ಕೂಡ ಇವೆ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಇಲ್ಲಿ ಕೂಡ ಹುದ್ದೆಗಳು ಇವೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿ ಇವೆ. ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA, ಇಲ್ಲಿ ಕೂಡ FDA ಮತ್ತು SDAಗಳ ಒಂದು ಹುದ್ದೆಗಳನ್ನು ಕೂಡ ಕರೆದಿದ್ದಾರೆ ಸ್ನೇಹಿತರೆ. ನಾವು ಸಂಪೂರ್ಣವಾಗಿ ಈ ಒಂದು ಎಷ್ಟು ಹುದ್ದೆಗಳಿವೆ, ಈ ಹುದ್ದೆಗಳ ಒಂದು ವಿವರಣೆಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೋಡ್ರಿ, ಈ ಒಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಏನೇನಿವೆ ಅಂತಂದರೆ, ಸಹಾಯಕ ಹುದ್ದೆಗಳಿವೆ, ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಮತ್ತು ಕಿರಿಯ ಸಹಾಯಕ. ಇವೆಲ್ಲ ಹುದ್ದೆಗಳಿವೆ. ಎಲ್ಲ ಸೇರಿ ಒಟ್ಟು 44 ಹುದ್ದೆಗಳು ಕೂಡ ಇಲ್ಲಿವೆ ಸ್ನೇಹಿತರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೋಡ್ರಿ, ವಿವಿಧ ಹುದ್ದೆಗಳಿಗೆ ಟೋಟಲ್ ಆಗಿ 750 ಹುದ್ದೆಗಳಿವೆ. ಮತ್ತು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಇಲ್ಲಿ ನೋಡ್ರಿ, ವಿವಿಧ ಹುದ್ದೆಗಳಿಗೆ ಒಟ್ಟು 38 ಹುದ್ದೆಗಳಿವೆ. ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನೋಡ್ರಿ, ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ, ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂತಂದರೆ 1752 ಹುದ್ದೆಗಳು ಕೂಡ ಇಲ್ಲಿವೆ. BDA ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ನೋಡ್ರಿ, ಇಲ್ಲಿ SDA ಮತ್ತು FDA, 2 ಹುದ್ದೆಗಳಿವೆ. 2 ಸೇರಿ 25 ಹುದ್ದೆಗಳನ್ನು ಕೂಡ ಇಲ್ಲಿವೆ ಸ್ನೇಹಿತರೆ. ಕೆಳಗಂಡ ಕಾರಣಗಳಿಂದ ವಿವರವಾಗಿ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ. ಯಾವ ಕಾರಣಕ್ಕೆ ಇಲ್ಲಿ ತನಕ ಈ ಒಂದು ಅಧಿಸೂಚನೆ ಹೊರಡಿಸಲಾಗಿಲ್ಲ ಅಂತಂದರೆ, ಅವು ಪಾಯಿಂಟ್ಸ್ಗಳನ್ನು ಕೂಡ ಕೆಳಗಡೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಬೇಕಾದರೆ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ತಕ್ಕದ್ದು. ನೋಡ್ರಿ, ಇಲ್ಲಿ BDA ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಈ ಒಂದು BDAನಲ್ಲಿ ಎಷ್ಟು ಹುದ್ದೆಗಳಿವೆ, ಇದರ ಕ್ವಾಲಿಫಿಕೇಶನ್ ಏನು, ಎಕ್ಸಾಮ್ ಪ್ಯಾಟರ್ನ್ ಏನನ್ನೋದು ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಪ್ರಥಮ ದರ್ಜೆ ಸಹಾಯಕರು ಅಂದರೆ FDA. ನೋಡ್ರಿ, FDA ನಾನ್ HKಗೆ 4 ಪೋಸ್ಟ್ಗಳಿವೆ, HKಗೆ 1 ಪೋಸ್ಟ್ ಇದೆ. ನೋಡ್ರಿ, ಇಲ್ಲಿ ಏನಂತಂದರೆ, ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ನೀವು ಒಂದು ಡಿಗ್ರಿಯನ್ನು ಹೊಂದಿರಬೇಕು, ಒಂದು ಪದವಿಯನ್ನು ಆಗಿರಬೇಕು ಸ್ನೇಹಿತರೆ. SDA ನೋಡ್ರಿ, SDAಗೆ ನಾನ್ HKಗೆ 14 ಪೋಸ್ಟ್ಗಳಿವೆ, HKಗೆ 6 ಪೋಸ್ಟ್ಗಳಿವೆ. ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಿತ್ತಂದರೆ PUC ಬೇಕು, ದ್ವಿತೀಯ PUC ಅಥವಾ ತಸ್ತಮಾನ. ಅದರ ಈಕ್ವಿಲೆಂಟ್ ಏನಿರುತ್ತೆ, ಆ ಒಂದು ವಿದ್ಯಾಭ್ಯಾಸ ಈ ಒಂದು ದ್ವಿತೀಯ ದರ್ಜೆ ಸಹಾಯಕರಿಗೆ ಬೇಕಾಗುತ್ತೆ ಸ್ನೇಹಿತರೆ. ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮ ಯಾವ ಥರ ಇರುತ್ತೆ ಅಂತಂದ್ರೆ ನೋಡ್ರಿ, ಇದಕ್ಕೂ ಕೂಡ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ಪೇಪರ್ 2ನಲ್ಲಿ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರುತ್ತದೆ ಸ್ನೇಹಿತರೆ. ಇದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತದೆ. ಇದೇ ಥರ ನೋಡ್ರಿ, ಈ ಒಂದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇದೆಯಲ್ಲ, ಇಲ್ಲಿ ಯಾವ ಹುದ್ದೆಗಳಿಗೆ ಏನೇನು ಕ್ವಾಲಿಫಿಕೇಷನ್ ಬೇಕನ್ನೋದು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ಇಲ್ಲಿ ನೋಡ್ರಿ, ಕ್ವಾಲಿಫಿಕೇಷನ್ ಏನೇನು ಬೇಕಂತಂದರೆ, ಅಧಿಕಾರಿ ಮಾರುಕಟ್ಟೆ ಅಂತಂದರೆ ಇಲ್ಲಿ NE ಡಿಗ್ರಿ ಬೇಕು ಮತ್ತು 5 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಜೂನಿಯರ್ ಆಫೀಸರ್ ಇರುವಂಥ ಹುದ್ದೆ. ಇದು ಆದಮೇಲೆ ಮತ್ತೆ ನೋಡ್ರಿ, ಕಿರಿಯ ಅಧಿಕಾರಿ ಮಾರುಕಟ್ಟೆ ಅಂದರೆ ಇಲ್ಲಿ ನೋಡ್ರಿ, MBA ಕ್ವಾಲಿಫಿಕೇಷನ್ ಆಗಿರ್ಬೇಕು ಈ ಹುದ್ದೆಗೆ. ಅಸಿಸ್ಟೆಂಟ್ ಆಪ್ರೇಟರ್, ಇದಕ್ಕೆ ನೋಡ್ರಿ, ಅಸಿಸ್ಟೆಂಟ್ ಆಪ್ರೇಟರ್ಗೆ SSLC ವಿತ್ ITI ಸರ್ಟಿಫಿಕೇಟ್ ಹೊಂದಿರಬೇಕು. ಇದು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗುತ್ತೆ. ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ, ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ನಿಮಗೆ MBA ಆಗಿರಬೇಕು. ಫೈನಾನ್ಸ್ನಲ್ಲಿ ಏನಾದರೂ ನೀವು ಒಂದು ಕೆಲಸ ಮಾಡ್ತಿರೋವಂಥ ಒಂದು ಅನುಭವ ಇದ್ದರೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಹಾಗಾಗಿ 5 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಜೂನಿಯರ್ ಆಫೀಸರ್ಗೆ ಕೇಳ್ತಾರೆ. ಕಿರಿಯ ಅಧಿಕಾರಿ QAD ಅಂತ ಕೇಳಿದ್ದಾರೆ ನೋಡ್ರಿ, ಇಲ್ಲಿ MSc ಕೆಮಿಸ್ಟ್ರಿ ಕೇಳಿದ್ದಾರೆ. MScನಲ್ಲಿ ನಿಮ್ಮದು ಕೆಮಿಸ್ಟ್ರಿ ಆಗಿರಬೇಕು. ಕಿರಿಯ ಅಧಿಕಾರಿ R&D ಅಂತ ಕೇಳಿದ್ದಾರೆ, ಇದಕ್ಕೂ ಕೂಡ MSc ಕೆಮಿಸ್ಟ್ರಿ ಆಗಿರಬೇಕು. ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಇದಕ್ಕೆ ನಿಮ್ಮ ಕ್ವಾಲಿಫಿಕೇಷನ್ BE ಆ್ಯಂಡ್ BTech, ಈ ಒಂದು ನಿಮ್ಮದು ಕ್ವಾಲಿಫಿಕೇಷನ್ ಕೂಡ ಇಲ್ಲಿ ಆಗಿರ್ಬೇಕು ಸ್ನೇಹಿತರೆ. ಅದೇ ಥರ ನೋಡ್ರಿ, ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ಅಂತಂದ್ರೆ ನೋಡ್ರಿ, ಇಲ್ಲಿ ನಿಮ್ಮದು NE ಡಿಗ್ರಿ ವಿತ್ PG ಡಿಪ್ಲೊಮಾ, ಈ ಒಂದು MBA ಈ ಒಂದು ಡಿಗ್ರಿಯನ್ನು ಈ ಒಂದು ಹುದ್ದೆಗೆ ಆಗಿರಬೇಕು ಸ್ನೇಹಿತರೆ. ಮಾರಾಟ ಪ್ರತಿನಿಧಿ ಅಂತಂದ್ರೆ ನೋಡ್ರಿ, ಇದಕ್ಕೆ ಯಾವುದೇ ಆದಂಥ ಒಂದು ಪದವಿಯನ್ನು ಹೊಂದಿರಬೇಕು, ಅಂದರೆ NE ಡಿಗ್ರಿಯನ್ನು ಆಗಿರಬೇಕು. ಕಿರಿಯ ಮಾರಾಟ ಪ್ರತಿನಿಧಿ ನೋಡ್ರಿ, ಇದಕ್ಕೆ ನಿಮಗೆ PUC ಆದರೆ ಸಾಕು ಸ್ನೇಹಿತರೆ.
ಮಾರಾಟ ಪ್ರತಿನಿಧಿ ಮತ್ತು ಕಿರಿಯ ಮಾರಾಟ ಪ್ರತಿನಿಧಿಗೆ ನೋಡ್ರಿ ಸೊ ಮೇಲ್ಗಡೆ ನೀಡಿರುವಂತಹ ಪೇಪರ್ 1 ಪೇಪರ್ 2 ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ಮೇಲ್ಗಡೆ ನೀಡಿರುವಂಥ ಹುದ್ದೆಗಳಿಗೆ ನೋಡ್ರಿ ಸೊ ಇದಕ್ಕೂ ಕೂಡ ಪೇಪರ್ 1 ಪೇಪರ್ 2 ಎರಡೂ ಇರುತ್ತೆ. ಸೊ ಆದರೆ ಇಲ್ಲಿ ಪೇಪರ್ 2ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಸೊ ಎಲ್ಲಿಂತಂದ್ರೆ ನೋಡ್ರಿ ಅಧಿಕಾರಿ ಮಾರುಕಟ್ಟೆಯಿಂದ ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ. ಸೊ ಈ ಒಂದು ಹುದ್ದೆಗಳಿವೆಲ್ಲ ಸೊ ಇವಕ್ಕೆಲ್ಲ ಕೂಡ ಪ್ರಶ್ನೆ ಪತ್ರಿಕೆ 2ರ ಆ ಒಂದು ಪರ್ಟಿಕ್ಯುಲರ್ ಆಗಿ ಸಿಲೆಬಸನ್ನು ಕೂಡ ಹೊಂದಿರುತ್ತದೆ ಸ್ನೇಹಿತರೆ. ಅದಾದ್ಮೇಲೆ ನೋಡ್ರಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಸೊ ಇಲ್ಲಿ ನೋಡ್ರಿ ಜೂನಿಯರ್ ಪ್ರೋಗ್ರಾಮರ್ ಅಂತ ಬಿಟ್ಟಿದ್ದಾರೆ. ಸೊ ಇದು ಗ್ರೂಪ್ ಸಿ ಒಂದು ಹುದ್ದೆ ಆಗಿರುತ್ತದೆ. ಸೊ ಇಲ್ಲಿ ನಾನ್ ಎಚ್ ಕೆಗೆ 4 ಇದೆ. ಸೊ ಎಚ್ ಕೆಗೆ 1 ಹುದ್ದೆ ಇದೆ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ. ಸೊ ಮಸ್ಟ್ ಪ್ರೊಸೆಸ್ ಬ್ಯಾಚುಲರ್ ಡಿಗ್ರಿ ಆ್ಯಂಡ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ MCA. ಸೊ ಈ ಒಂದು ಕ್ವಾಲಿಫಿಕೇಷನ್ ಅವ್ರದ್ದು ಮುಗ್ದಿರಬೇಕು. ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಸಿ. ಸೊ ಇದಕ್ಕೆ ನೋಡ್ರಿ ನಾನ್ ಎಚ್ ಕೆಗೆ 1 ಪೋಸ್ಟ್ ಇದೆ. ಸೊ ಇದಕ್ಕೂ ಕೂಡ ಅದಕ್ಕೆ ತಂಗಂಥ ಒಂದು ಡಿಗ್ರಿ ಆಗಿರಬೇಕು. ಸೊ ಇದಕ್ಕೆ ನೋಡ್ರಿ ಇದಕ್ಕೂ ಕೂಡ ಪ್ರಶ್ನೆ ಪತ್ರಿಕೆ 1 ಪ್ರಶ್ನೆ ಪತ್ರಿಕೆ 2 ಎಕ್ಸಾಮ್ ಇರುತ್ತೆ. ಸೊ ಪ್ರಶ್ನೆ ಪತ್ರಿಕೆ 1 GK ಇರುತ್ತೆ. ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನಿರುತ್ತೆ ಅಂದರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮದ ಒಂದು ನಿರ್ದಿಷ್ಟವಾದಂತಹ ಒಂದು ಸಿಲೆಬಸನ್ನು ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಸೊ ಅದೇ ಥರ ನೋಡ್ರಿ ಗ್ರಂಥಪಾಲಕ ಅಂದರೆ ಈ ಒಂದು ಸಹಾಯಕ ಗ್ರಂಥಪಾಲಕ ಇದನ್ನು ನೋಡ್ರಿ ಗ್ರೂಪ್ ಸಿ ಹುದ್ದೆ ಆಗಿರುತ್ತದೆ. ಸೊ ಸಹಾಯಕ ಗ್ರೂಪ್ ಸಿ, ಕಿರಿಯ ಸಹಾಯಕ ಗ್ರೂಪ್ ಸಿ. ಸೊ ಇವೆಲ್ಲ ಗ್ರೂಪ್ ಸಿಯ ಒಂದು ಹುದ್ದೆ ಆಗಿರುತ್ತದೆ. ಹುದ್ದೆಗೆ ಬೇಕಾಗಿರುವಂಥ ಒಂದು ವಿದ್ಯಾರ್ಹತೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ಪರೀಕ್ಷೆ ನೋಡ್ರಿ ಇದಕ್ಕೆ ಸಿಲೆಬಸ್ ಯಾವ ಥರ ಇರುತ್ತೆ ಅಂದರೆ ಪ್ರಶ್ನೆ 1 GK ಇರುತ್ತೆ. ಪ್ರಶ್ನೆ 2 ಕನ್ನಡ, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಇರುತ್ತೆ. ಸೊ ಇದು ಈ ಒಂದು ಹುದ್ದೆಗೆ ಈ ಒಂದು ಪರೀಕ್ಷೆಯನ್ನು ಒಳಪಡಿರುತ್ತೆ ಸ್ನೇಹಿತರೆ. ಅದೇ ಥರ ನೋಡ್ರಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸೊ ಇಲ್ಲಿ ಸಹಾಯಕ ಲೆಕ್ಕಿಗ ಅಂತಿದೆ ಮತ್ತು ನಿರ್ವಾಹಕ ಅಂತಿದೆ. ಸೊ ನೋಡ್ರಿ ಸಹಾಯಕ ಲೆಕ್ಕಿಗ 3 ನಾನ್ ಎಚ್ ಕೆಗೆ ಪೋಸ್ಟ್ ಇದೆ, 12 ಎಚ್ ಕೆಗೆ ಪೋಸ್ಟ್ ಇದೆ. ನಿರ್ವಾಹಕ ನೋಡ್ರಿ ನಾನ್ ಎಚ್ ಕೆಗೆ 60 ಪೋಸ್ಟ್ ಇದೆ, ಎಚ್ ಕೆಗೆ 240 ಪೋಸ್ಟ್ಗಳಿವೆ. ಸೊ ಇದಕ್ಕೆ ನೋಡ್ರಿ ಸಹಾಯಕ ಲೆಕ್ಕಿಗ ನೋಡ್ರಿ ವಿಶ್ವವಿದ್ಯಾಲಯದಿಂದ ನೀವು ವಾಣಿಜ್ಯದಲ್ಲಿ 3 ವರ್ಷಗಳ ಒಂದು ಬ್ಯಾಚುಲರ್ ಪದವಿಯನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಇದು ಸಹಾಯಕ ಲೆಕ್ಕಿಗ. ಸೊ ಮತ್ತು ನಿರ್ವಾಹಕಂತಂದರೆ ನೀವು PUC ಆಗಿರಬೇಕು, ಇಲ್ಲಾಂದರೆ ಅದರ ಇಕ್ವಿಲೆಂಟ್ ತಸ್ತಮಾನವನ್ನು ಕೂಡ ಹೊಂದಿರಬೇಕು. ಸೊ ಇದಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ ಇದಕ್ಕೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಇರುತ್ತೆ. ಸೊ ಪೇಪರ್ 1 GK ಹೊಂದಿರುತ್ತೆ. ಪೇಪರ್ 2ನಲ್ಲಿ ಕನ್ನಡ, ಕಂಪ್ಯೂಟರ್ ಮತ್ತು ಇಂಗ್ಲೀಷನ್ನು ಹೊಂದಿರುತ್ತೆ ಸ್ನೇಹಿತರೆ. ಸೊ ಅದೇ ಥರ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಸೊ ಈ ಒಂದು ಸಂಸ್ಥೆಯಲ್ಲಿ ಹುದ್ದೆಗಳು ನೋಡ್ರಿ ಸಹಾಯಕ ಆಡಳಿತಾಧಿಕಾರಿ ಹುದ್ದೆ. ಸೊ ಇಲ್ಲಿ ಅದಕ್ಕೆ ಬೇಕಾಗಿರುವಂಥ ಒಂದು ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಪರ್ಸನಲ್ ಮ್ಯಾನೇಜ್ಮೆಂಟ್, ವುಮೆನ್ ರಿಲೇಷನ್ಸ್ ಸ್ಪೆಷಲೈಸೇಷನ್ ಒಂದಿಗೆ ಸೊ MSW MBAನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಹೊಂದಿರಬೇಕು. ಸೊ ಇದಕ್ಕೆ ನೋಡ್ರಿ ಸೊ ಇಲಾಖೆಯಿಂದ ನಿಗದಿಗೊಳಿಸಿದ ಪಠ್ಯಕ್ರಮದಂತೆ ಈ ಒಂದು ಎಕ್ಸಾಮ್ ಪ್ಯಾಟರ್ನನ್ನು ಕೂಡ ಸೊ ಇದಕ್ಕೆ ಹೊಂದಿರುತ್ತದೆ ಸ್ನೇಹಿತರೆ. ಸೊ ಅದೇ ಥರ ಸಹಾಯಕ ಲೆಕ್ಕಾಧಿಕಾರಿ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಪ್ಲಸ್ ನೋಡ್ರಿ ಅದಕ್ಕೆ ಮತ್ತೆ ಆಂತರಿಕ ನೇಮಕಾತಿಯನ್ನು ಕೂಡ ಹೊಂದಿರುತ್ತದೆ. ಸೊ ಸಹಾಯಕ ಕಾನೂನು ಅಧಿಕಾರಿ ಮತ್ತು BL ಅಂದರೆ ಆಂತರಿಕ ನೇಮಕಾತಿಯನ್ನು ಕೂಡ ಇದನ್ನು ಕೂಡ ಹೊಂದಿರುತ್ತದೆ ಸ್ನೇಹಿತರೆ. ಸೊ ಇದಕ್ಕೆಲ್ಲ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ ಸೊ ಇಲಾಖೆಯಿಂದನೇ ನಿಗದಿಗೊಳಿಸಿರುವಂತಹ ಒಂದು ಪಠ್ಯಕ್ರಮದ ಮೇಲೆ ಆ ಒಂದು ಸಿಲೆಬಸ್ನ ಮೇಲೆ ಎಕ್ಸಾಮನ್ನು ಕೂಡ ನಡೆಸ್ತಾರೆ ಸ್ನೇಹಿತರೆ. ಅದಾದಮೇಲೆ ನೋಡ್ರಿ ಸಹಾಯಕ ತಾಂತ್ರಿಕ ಶಿಲ್ಪಿ. ಸೊ ಇದು ನೋಡ್ರಿ ಇದಕ್ಕೆ ಬೇಕಾಗಿರುವಂಥ ಇಲ್ಲಿ ವಿದ್ಯಾರ್ಥಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ವಿದ್ಯಾರ್ಥಿಯನ್ನು ನೀವು ವಿಡಿಯೋ ಫಾಸ್ಟ್ ಮಾಡಿಬಿಟ್ಟು ನೋಡ್ಬೋದು ಸ್ನೇಹಿತರೆ. ಸೊ ಇದಕ್ಕೂ ಕೂಡ ಎಕ್ಸಾಮ್ ಪ್ಯಾಟರ್ನನ್ನು ಈ ಒಂದು ಇಲಾಖೆಯಿಂದ ನಿಗದಿಗೊಳಿಸಿದಂಥ ಪಠ್ಯಕ್ರಮದಂತೆ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ನಡೆಸ್ತಾರೆ. ಸೊ ಯಾವುದಕ್ಕಂದರೆ ಸಹಾಯಕ ತಾಂತ್ರಿಕ ಶಿಲ್ಪಿ ಮತ್ತು ಸಹಾಯಕ ಸಂಚಾರ ವ್ಯವಸ್ಥಾಪಕ. ಸೊ ಇದಕ್ಕೆ ಇಲಾಖೆಯಿಂದಲೇ ನಿಗದಿಗೊಳಿಸುವಂಥ ಪಠ್ಯಕ್ರಮದಂತೆ ಎಕ್ಸಾಮ್ ಪ್ಯಾಟರ್ನನ್ನು ಕೂಡ ನಡೆಸಲಾಗುತ್ತೆ ಸ್ನೇಹಿತರೆ. ಸೊ ಅದಾದಮೇಲೆ ಸಹಾಯಕ ಸಂಚಾರ ನಿರೀಕ್ಷಕ. ಸೊ ದರ್ಜೆ 3. ಸೊ ಇದಕ್ಕೆ ನೋಡ್ರಿ ಇದಕ್ಕೆ ಬೇಕಾಗಿರುವಂತಹ ಒಂದು ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತದೆ ಅಂದರೆ ಇದಕ್ಕೆ ಪೇಪರ್ 1 ಪೇಪರ್ 2 ಇರುತ್ತೆ. ಸೊ ಪೇಪರ್ 1 GK ಹೊಂದಿರುತ್ತೆ. ಪೇಪರ್ 2 ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ನ ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಸೊ ಅದೇ ಥರ ಸಹಾಯಕ ಅಭಿಯಂತರರು ಮತ್ತು ಕಿರಿಯ ಅಭಿಯಂತರರು, ಪ್ರಥಮ ದರ್ಜೆ ಸಹಾಯಕರು ಮತ್ತು ಮಾರುಕಟ್ಟೆ ಮೇಲ್ವಿಚಾರಕರು. ಸೊ ಈ ಒಂದು ಹುದ್ದೆಗೆ ಬೇಕಾಗಿರುವಂತಹ ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇವು ಕೃಷಿ ಮಾರಾಟ ಇಲಾಖೆಯಲ್ಲಿ ಇರುವಂತಹ ಹುದ್ದೆಗಳು ನೋಡ್ರಿ. ಸೊ ಕೃಷಿ ಮಾರುಕಟ್ಟೆಯಲ್ಲಿ ಇರುವಂತಹ ಒಂದು ಹುದ್ದೆಗಳಿಗೆ ಎಷ್ಟು ಹುದ್ದೆಗಳಿವೆ ಇವೆಲ್ಲ ನಾನ್ ಎಚ್ ಕೆನಲ್ಲಿನೇ ಹುದ್ದೆಗಳಿವೆ ಸ್ನೇಹಿತರೆ. ಎಚ್ ಕೆನಲ್ಲಿ ಯಾವುದೇ ಥರ ಒಂದು ಹುದ್ದೆಗಳಿಲ್ಲ. ಸೊ ನಾನ್ ಎಚ್ ಕೆಗೆ ಹುದ್ದೆಗಳಿವೆ. ಸೊ ಇದಕ್ಕೆ ಬೇಕಾಗಿರುವಂಥ ಒಂದು ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ಪೇಪರ್ 1 ಇರುತ್ತೆ. ಸೊ ಪೇಪರ್ 1 GKಯನ್ನೇ ಹೊಂದಿರುತ್ತೆ. ಸೊ ಪೇಪರ್ 2 ಆ ಒಂದು ಕೃಷಿ ಮಾರಾಟದ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ನಿರ್ದಿಷ್ಟ ಪತ್ರಿಕೆಯನ್ನು ಕೂಡ ಈ ಒಂದು ಎಕ್ಸಾಮ್ ಪ್ಯಾಟರ್ನನ್ನು ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಸೊ ಅದೇ ಥರ ಇಲ್ಲಿ
ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಮಾರಾಟ ಸಹಾಯಕರು ಕೂಡ ಹೊಂದಿರುತ್ತದೆ. ಸೊ ಇವಕ್ಕೆ ದ್ವಿತೀಯ PUC ಆದರೆ ಸಾಕು. ಸೊ ಅದರ ಇಕ್ವಿಲೆಂಟ್ ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನ್ ಆದರೆ ಈ ಒಂದು ಹುದ್ದೆಗೆ ಅವರು ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಸೊ ಈ ಒಂದು ಹುದ್ದೆಗೆ ನೋಡ್ರಿ ಪೇಪರ್ 1 ಮತ್ತು ಪೇಪರ್ 2 ಹೊಂದಿರುತ್ತೆ. ಸೊ ಪೇಪರ್ 1 GK, ಪೇಪರ್ 2 ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಸೊ ಇದಾದ್ಮೇಲೆ ನೋಡ್ರಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಅಂದರೆ FDA ಮತ್ತು SDA. ಸೊ ಈ ಒಂದು ಹುದ್ದೆ ಇವೆ. ಸೊ ಈ ಹುದ್ದೆಗಳು HK ಮತ್ತು ನಾನ್ HK ವಿಂಗಡಣೆ ಮಾಡಿಬಿಟ್ಟು ಹಾಕಿದ್ದಾರೆ. ಸೊ ಇದಕ್ಕೆ ಬೇಕಾಗಿರುವಂತಹ ಒಂದು ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನು ಕೂಡ ಸಿಲೆಬಸ್ ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ ನಡೆಸ್ತದೆ ಅಂದರೆ ಪೇಪರ್ 1 GK ಇರುತ್ತೆ, ಪೇಪರ್ 2 ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನವನ್ನು ಕೂಡ ಹೊಂದಿರುತ್ತದೆ. ಸೊ ಸ್ನೇಹಿತರೆ ನೋಡ್ರಿ, ಇಲ್ಲಿ ತನಕ ಇಷ್ಟೊಂದು ಹುದ್ದೆಗಳಿಗೆ ಒಂದು ನೇಮಕಾತಿಯನ್ನು ಕೂಡ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಒಂದು ಸುತ್ತಲೇ ನೋಡ್ರಿ, ಸೊ ಏನು ಕೊಟ್ಟಿದ್ದಾರೆ ಅಂತಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಮೇಲಿನ ವಿವರಿಸುವಂಥ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತದೆ. ಸೊ ಈ ಮಧ್ಯೆ ಸರ್ಕಾರ ಸುತ್ತಲೇ ಸಂಖ್ಯೆ ಕೊಟ್ಟಿದ್ದಾರೆ. ಸೊ ಈ ಒಂದು ಸಂಖ್ಯೆ ದಿನಾಂಕ 25/11/2024 ಹೊಸ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗಿರುವುದಿಲ್ಲ. ಸೊ ಹಾಗಾಗಿ ನೋಡ್ರಿ, ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳ ಮೇಲೆ ವಿವರಿಸುವ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಹಾಜರಾಗಲು ಬಯಸಿದಲ್ಲಿ ಈ ಒಂದು ಹುದ್ದೆಗಳಿಗೆ ನಿಗದಿಯಾಗಿರುವ ಪಠ್ಯಕ್ರಮದಂತೆ ಅಭ್ಯಾಸ ಮಾಡಲು ತಿಳಿಸಿದೆ. ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿಸಿದ ತಕ್ಷಣ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿದ ಆನ್ಲೈನ್ ಮೂಲಕ ಅರ್ಜಿ ಸ್ವೀಕರಿಸಲು ಕ್ರಮ ವಹಿಸಲಾಗುತ್ತದೆ ಮತ್ತು ಶೀಘ್ರವಾಗಿ ಈ ಒಂದು ಪರೀಕ್ಷೆಗೆ ಸಹ ನಡೆಸಲಾಗುತ್ತದೆ ಅಂತೇಳಿ ಇಲ್ಲಿ ಕೆಳಗಡೆ ಅವರು ವಿವರಣೆಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ನೋಡ್ರಿ, ಸೊ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ತಯಾರಾಗ್ತಾ ಇದ್ದೀರಾ, ಸೊ ಆದಷ್ಟು ಬೇಗ ಈ ಹುದ್ದೆಗಳನ್ನು ತಾವು ಪಠ್ಯಕ್ರಮದಂತೆ ನೀವು ಈ ಕೊಟ್ಟಿರುವ ಸಿಲೆಬಸ್ನಂತೆಯೇ ನೀವು ಸ್ಟಡಿ ಮಾಡಿ. ಸೊ ಅದರಂತೆ ಎಕ್ಸಾಮನ್ನು ಕೂಡ ನಡೆಯುತ್ತೆ. ಸೊ ಅತಿ ಶೀಘ್ರವಾಗಿ ಈ ಒಂದು ಪರೀಕ್ಷೆಗಳನ್ನು ಕೂಡ ನಡೆಸ್ತಾರೆ ಅಂತ ಹೇಳಿ KA ಕಡೆಯಿಂದ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಸೊ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳಿ ಕೇಳ್ಕೊತೇನೆ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಸೊ ಎಲ್ಲರಿಗೂ ಧನ್ಯವಾದಗಳು.